ನ್ಯೂಸ್ 18 ಅಖಾಡಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ಬೇಕಾ ಬೇಡುವ ಪ್ರಶ್ನೆ ಮಧ್ಯೆಯೇ ಪೂರ್ಣಾವಧಿ ಲೆಕ್ಕ. ಸಿಎಂ ಡಿಸಿಎಂ ಕುರ್ಚಿ ಮಾತಿನ ರಹಸ್ಯಗಳೇನು? ರಾಜ್ಯಾಧ್ಯಕ್ಷರ ಬದಲಾವಣೆಯ ಡಿಮ್ಯಾಂಡ್ ಇಟ್ಟಿದ್ದೇಕೆ ಈಶ್ವರಪ್ಪ? ಇದೇ ಇಂದಿನ ಅಖಾಡ ಒಳಗೊಳಗೆ ಫೈಟ್. ರಾಜ್ಯದಲ್ಲಿ ಲೋಕಸಭೆ ಚುನಾವಣೆ ಅಖಾಡ ದಿನದಿಂದ ದಿನಕ್ಕೆ ಬಿಸಿಯಾಗ್ತಾ ಇದೆ. ಒಂದಲ್ಲ ಒಂದು ಮಾತಿನ ಮೂಲಕವಾಗಿ ಎದುರಾಳಿಯನ್ನು ಕೆಣಕೋದು ಮಾತ್ರ ಅಲ್ಲ, ತಮ್ಮ ಕುರ್ಚಿಯನ್ನು ಭದ್ರಪಡಿಸುವಂತಹ ಕೆಲಸವನ್ನು ಕೂಡ ನಡೆಸ್ತಾ ಇರುವಂಥದ್ದು ಸ್ಪಷ್ಟವಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಿನ್ನೆಯಷ್ಟೇ ಜನರ ಮುಂದೆ, ಅದು ತನ್ನ ಸ್ವಕ್ಷೇತ್ರ ವರುಣಾದಲ್ಲಿ ಕೇಳಿದ್ರು, ನಾನು ಇರಬೇಕಾ ಬೇಡವಾ ಅನ್ನುವಂಥ ಪ್ರಶ್ನೆಯನ್ನು ಜನರ ಮುಂದೆ ಇಟ್ಟಿದ್ರು. ಇದಾದ ನಂತರ ಇವತ್ತು ಇಲ್ಲ, ಮುಂದಿನ 4 ವರ್ಷಗಳ ಕಾಲಕ್ಕೂ ಕೂಡ ನಾನೇ ಇರ್ತೀನಿ, ನನ್ನ ವಯಸ್ಸಿಷ್ಟು, 4 ವರ್ಷದ ನಂತರ ಇಷ್ಟು ವಯಸ್ಸಾಗುತ್ತೆ, ಇದು ನನ್ನ ಕಡೆ ಚುನಾವಣೆ, ಈ ಎಲ್ಲ ಮಾತುಗಳನ್ನು ಹೇಳೋದ್ರ ಮೂಲಕವಾಗಿ ತಾನೇ ಕುರ್ಚಿಯನ್ನು ಭದ್ರಪಡಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮುಖ್ಯಮಂತ್ರಿಯವರು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಈಶ್ವರಪ್ಪ ಅವ್ರನ್ನ ಮಾತನಾಡಿಸಿ ಈ ಒಂದು ಬಂಡಾಯವನ್ನು ಕೈ ಬಿಡುವಂತಹ ನಿಟ್ಟಿನಲ್ಲಿ ಅವ್ರನ್ನ ವಿನಂತಿ ಮಾಡುವಂತಹ ಕೆಲಸವನ್ನು ಅಮಿತ್ ಶಾ ಅವರು ಮಾಡಿದಾರಂತೆ. ಆದರೆ ಅದಕ್ಕೆ ತಮ್ಮದೇ ಆದಂಥ ಡಿಮ್ಯಾಂಡನ್ನು ಈಶ್ವರಪ್ಪನವರು ಮುಂದಿಟ್ಟಿದ್ದಾರೆ. ಈ ಬಗ್ಗೆ ಒಂದು ವರದಿಯನ್ನು ನಿಮಗೆ ತೋರಿಸ್ತೀನಿ. ಲೋಕಸಭೆ ಅಖಾಡದಲ್ಲಿ ಏಟಿಗೆ ಎದುರೇಟು, ಮಾತಿಗೆ ಮಾತಿನ ಟಕ್ಕರ್. ಎಲ್ಲ ಪಕ್ಷಗಳಲ್ಲೂ ಒಳಗೆ ಹುಳುಕಿದ್ದರೂ ಮೇಲ್ನೋಟಕ್ಕೆ ಎಲ್ಲವೂ ಸರಿ ಇದೆ ಅನ್ನೋ ರೀತಿ ತೋರಿಸಿಕೊಳ್ಳುತ್ತಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರಂತೂ ಸಿಎಂ ಕುರ್ಚಿಯ ಭಾವನಾತ್ಮಕ ಅಸ್ತ್ರವನ್ನೇ ಬಿಟ್ಟಿದ್ದಾರೆ. ಅಹಿಂದ ಮತಗಳ ಕ್ರೋಢೀಕರಣ, ಒಕ್ಕಲಿಗ ಮತಗಳ ಒಗ್ಗೂಡುವಿಕೆ ಸೇರಿದಂತೆ ಸರ್ವ ಸಮುದಾಯಗಳ ಮತ ಸೆಳೆಯುವ ತಂತ್ರಗಾರಿಕೆ ಮಾಡುತ್ತಿದ್ದಾರೆ. ಅದಕ್ಕೆ ಸಾಕ್ಷಿ ನಿನ್ನೆ ಆಡಿದ ಮಾತುಗಳು. ನಾನು ಈ ಪ್ರತಿನಿಧಿ, ಇದೀಗ ಮಾಜಿ MLA, ನಾವೆಲ್ಲ ಇವಾಗ 60,000 ಲೀಡ್ ಬರ್ಬೇಕಲ್ವಾ? ಇವೆಲ್ಲ 60,000 ಲೀಡ್ ಕೊಟ್ರೆ ನನಗೆ ಸಂತೋಷ ಆಗ್ತದೆ. ನನ್ನನ್ನ ಯಾರು ಬಿಡಕ್ಕಾಗಲ್ಲ. ನಾನು ಇರಬೇಕು. ಇದು ನಿನ್ನೆಗಷ್ಟೇ ನಿಲ್ಲಲಿಲ್ಲ. ಇವತ್ತು ಕೂಡ ಪೂರ್ಣಾವಧಿ ಮೇಲೆ ಸಿಎಂ ಗುರಿ ಇಟ್ಟಂತೆ ಮಾತಾಡಿದ್ರು. ಉಳಿದಿರೋ 4 ವರ್ಷ ನಾನೇ ಸಿಎಂ ಆಗಿರುತ್ತೇನೆ ಎಂಬ ಭಾವನಾತ್ಮಕ ಅಸ್ತ್ರ ಪ್ರಯೋಗಿಸಿದ್ರು. ನಾನು ತೀರ್ಮಾನ ಮಾಡಿದ್ದೀನಿ, ಇನ್ನು ಚುನಾವಣೆಗೆ ನಿಲ್ಬಾರದು ಅಂತ. ನನಗೆ ಈಗ 77 ವರ್ಷ, ನನಗೆ ಇನ್ನೂ 4 ವರ್ಷ ಟೈಮ್ ಇದೆ. 4 ವರ್ಷ ಟೈಮ್ ಅಂತಂದ್ರೆ 81, 82 ಆಗ್ಬಿಡ್ತದೆ. ಮತ್ತೆ ಆರೋಗ್ಯನೂ ಇರೋದಿಲ್ಲ, ಮತ್ತು ಹರ್ಷದಿಂದ ಕೆಲಸ ಮಾಡೋಕ್ಕಾಗಲ್ಲ. ವಿತ್ ಎಂಥೂಸಿಯಾಸಮ್ ಕೆಲಸ ಮಾಡೋಕ್ಕಾಗತ್ತಾ? ಸಾಕು. ಈಗಾಗಲೇ ನನಗೆ 28ಕ್ಕೆ 82 ವರ್ಷ ಆಯ್ತಾ ಬರ್ತದೆ, ಮತ್ತು 50 ವರ್ಷ ಆಗುತ್ತೆ. 78ರಲ್ಲಿ ತಾಲೂಕು ಬೋರ್ಡ್ ಮೆಂಬರ್ ಆಗುತ್ತೆ, 1978. ನನಗೆ ವಯಸ್ಸಿನ ಅನುಭವ ಆಗದು ಯಾರಿಗೆ? ನಿನಗೂ ನನಗೂ. ಸಿಎಂ ಹೀಗೆ ಹೇಳೋ ಹೊತ್ತಲ್ಲೇ ಡಿಕೆ ಶಿವಕುಮಾರ್ ಕೂಡ ಕುರ್ಚಿ ಕಿತ್ತಾಟದ ಬಗ್ಗೆಯೇ ಮಾತಾಡಿದ್ರು. ಕೋಲಾರ, ಚಿಕ್ಕಬಳ್ಳಾಪುರ ನಾಯಕರ ಸಭೆಯಲ್ಲಿ ನಾವೆಲ್ಲ ಕುರ್ಚಿಗಾಗೇ ಕಿತ್ತಾಡ್ತಿದ್ದೀವಿ, ನೀವೆಲ್ಲ ಕುರ್ಚಿ ಇದ್ದರೂ ಕೂರಲ್ವಲ್ಲ ಅಂದ್ರು. ನಾವೆಲ್ಲ ಚೇರ್ ಪಡೆದಾಡ್ತಾ ಇದೀವಿ, ಹೋಗಿ ಕೂತ್ಕೊಂಡ್ರೆ ಅಲ್ಲಿ ಹೋಗಿ ಹೇಳಿ, ಹೋಗಿ ಹಿಂದೆ ಕೂತ್ಕೊಳ್ಳಿ, ಸ್ವಲ್ಪ ಹಿಂದೆ ಕೂತ್ಕೊಳ್ಳಿ. ಚೇರ್ ಅಲ್ಲಿ ಹೋಗಿ ಸೋಫಾ ನೋಡಿ, ಎಂತ ಚೇರ್ ಹಾಕ್ಸಿದೀವಿ, ಎಂತ ಸೋಫಾ ಹಾಕ್ಸಿದೀವಿ. ಸಿಎಂ ಡಿಸಿಎಂ ಹೀಗೆ ಕುರ್ಚಿ ಬಗ್ಗೆ ಮಾತಾಡುವಾಗಲೇ ರಾಜ್ಯ ಪ್ರವಾಸದಲ್ಲಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೂಡ ಕುರ್ಚಿ ಕಚ್ಚಾಟಕ್ಕೆ ಟಾಂಗ್ ಕೊಟ್ಟರು. भाई और बहनों, यहाँ पर जो सरकार बनी है वो सरकार कर्नाटक के हित में, डेवलपमेंट के हित में काम नहीं कर रही. मुख्यमंत्री और उप मुख्यमंत्री हर रोज एक अपनी कुर्सी बचाने में लगा है, कुर्सी छीनने में लगा है. ಕುರ್ಚಿ ಕಚ್ಚಾಟದ ಮಧ್ಯೆಯೇ ಬರ ಪಾಲಿಟಿಕ್ಸ್. ಪ್ರಸ್ತಾವನೆ ವಿಳಂಬ ಎಂದ ಶಾಗೆ ಸಿದ್ದು ಡಿಕೆ ಟಕ್ಕರ್. ಇನ್ನು ರಾಜ್ಯ ಸರ್ಕಾರ ಸಿಎಂ ಡಿಸಿಎಂ ಟೀಕಿಸಿದ ಅಮಿತ್ ಶಾ ಬರ ನಿರ್ವಹಣೆಯಲ್ಲೂ ಸರ್ಕಾರ ವೈಫಲ್ಯ ಎಂದರು. ಕಾಂಗ್ರೆಸ್ ಸರ್ಕಾರವೇ ವಿಳಂಬ ಮಾಡಿತು ಎಂದರು. ಅದಕ್ಕೆ ಸಿಎಂ ಡಿಸಿಎಂ ಟಕ್ಕರ್ ಕೊಟ್ಟರು. किसी को कर्नाटक की जनता का ज्ञान नहीं है. कर्नाटक में सूखा है. केंद्र सरकार को प्रस्ताव भेजते भेजते 3 महीना लेट कर दिया. What moral right he has?
ವೋಟ್ ಕೇಳಕ್ಕೆ, ಕರ್ನಾಟಕದ ಜನರು ವೋಟ್ ಕೇಳಕ್ಕೆ ಯಾವ ಮಾರಲ್ ರೈಟ್ ಇದೆ? ಅಮಿತ್ ಶಾನೇ ಚೇರ್ಮನ್, ಅದಕ್ಕೆ ಮೇಕೆದಾಟುಗೆ ಪರ್ಮಿಷನ್ ಕೊಟ್ಟಿದ್ದಾರಾ? ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಮಾಡಿದಾರಾ? ಆಮೇಲೆ 15 ಫೈನಾನ್ಸ್ ಕಮಿಷನ್ ಶಿಫಾರಸ್ ಮಾಡಿರ್ತಕ್ಕಂಥ ಪರಿಹಾರ ಕೊಟ್ಟಿದ್ದಾರಾ? ಅಪ್ಪರ್ ಭದ್ರಾ ಪ್ರಾಜೆಕ್ಟ್ಗೆ 5,300 ಕೋಟಿ ಕೊಡ್ತೀವಿ ಅಂತ ಕೊಟ್ಟಿದ್ದಾರಾ? ಬಜೆಟ್ ಅಲ್ಲಿ ಹೇಳಿದ್ದು. ಯಾಕೆ ಓಟ್ ಕೊಡ್ಬೇಕು ಅವ್ರಿಗೆ? ಅಮಿತ್ ಶಾ ಆಕ್ಚುಲಿ ಅವ್ರಿಗೆ ಹಿ ಹ್ಯಾಸ್ ನೋ ಮಾರಲ್ ರೈಟ್. ಅವ್ರು ಬಂದಿದ್ದಾರೆ ನಮ್ಮ ರಾಜ್ಯಕ್ಕೆ, ಬೇರೆ ಏನು ಅವ್ರು ಹೇಳೋದು ಬೇಡ. ಬರಗಾಲಕ್ಕೆ ಆಗಿರೋಂತ ಅನ್ಯಾಯ, ಯಾಕೆ ನಮ್ಗೆ ದುಡ್ಡು ಕೊಡ್ಲಿಲ್ಲ? ನಮ್ಮ ಹಕ್ಕು ತೆರಿಗೆ, ನಮ್ಮ ಹಕ್ಕಿಗೆ ಏನು ಉತ್ತರ ಕೊಡ್ತಾರೆ? ಬರಗಾಲದಲ್ಲಿ ನೀವು ಏನು ಸಹಾಯ ಮಾಡಲಿಲ್ಲ, ಯಾಕೆ ಮಾಡಲಿಲ್ಲ? ಕರ್ನಾಟಕದ ಜನತೆ ಬಗ್ಗೆ ನಿಮಗೆ ವಿಶ್ವಾಸ ಇಲ್ವಾ? ಇಷ್ಟಕ್ಕೆ ಉತ್ತರ ಕೊಟ್ಟು ಹೋದ್ರೆ ಸಾಕು. ಜೊತೆಗೆ ಕಾವೇರಿ ಜಲಾನಯ ಪ್ರದೇಶದಲ್ಲೇ ಇವತ್ತು ಚನ್ನಪಟ್ಟಣದಲ್ಲಿ ಹೋಗಿದ್ದಾರೆ. ಇವತ್ತು ನೀರಿನ ಹಾಕಾರ ನಮ್ಗೆ ಯಾವ ತರದ ಅನುಮತಿನೂ ಕೂಡ ಕೊಡ್ಲಿಲ್ಲ, ಕೊಡಿಸನೂ ಇಲ್ಲ. ಆದ್ರೂ ನಮ್ಮ ಹೋರಾಟ ನಾವು ಮುಂದುವರಿಸ್ತೇವೆ. ಕಾಂಗ್ರೆಸ್ನೊಳಗೆ ಒಳಗೊಳಗೆ ಆಗ್ತಿರೋ ಸಿಎಂ ಪಟ್ಟದ ಫೈಟ್ ಬಿಜೆಪಿ ನಾಯಕರಿಗೂ ಅಸ್ತ್ರವಾಗಿದೆ. ಎಲ್ಲೋ ಒಂದ್ ಕಡೆ ಸ್ವಲ್ಪ ಭಯ ಬಂದಂಗೆ ಕಾಣ್ತದೆ. ಯಾಕೆಂದ್ರೆ ನಾವು ಕ್ಷೇತ್ರದಲ್ಲಿ ಹೇಳಿದ್ದಾರೆ, ಈ ಸಾರಿ ನಾನು 60,000 ಮತಗಳ ಅಂತರದಿಂದ ನೀವು ಲೀಡ್ ಕೊಟ್ಟು ಗೆಲ್ಲಿಸಬೇಕು, ನಾನು ಮುಖ್ಯಮಂತ್ರಿ ಆಗಿರ್ಬೇಕಾದ್ರೆ ಗೆಲ್ಲಿಸ್ತೀರಾ ಅಂತ ಕೇಳೋದು. ಅವ್ರಿಗೆಲ್ಲ ಒಂದ್ ಕಡೆ ಸ್ವಲ್ಪ ಭಯ ಬಂದಂಗಿದೆ. ಸಿಎಂ ಸೀಟಿಗೆ ಇಬ್ರು ಕೂಡ ಟವಲ್ ಹಾಕಿ, ಒಬ್ರು 60,000, ಒಬ್ರು ಮಂಡ್ಯ ಸೀಟಿನ ಗೆಲುವು, ಇಬ್ಬರಿಗೂ ಟವಲ್ ಹಾಕೊಂಡು ಕೂತಿದ್ದಾರೆ. ಅಮಿತ್ ಶಾ ಅವರಿಗೆ ಏನ್ ನೈತಿಕತೆ ಇದೆ ಅಂತ ಕೇಳಕ್ ಮುಂಚೆ ಸಿದ್ದರಾಮಯ್ಯನವರಿಗೆ ನಿಮಗೆ ನೈತಿಕತೆ ಏನಿದೆ? ಬರಗಾಲದ ಹಣವನ್ನ ಬಿಡುಗಡೆ ಮಾಡುವಂತ ಯೋಗ್ಯತೆ ಇಲ್ಲ. ಸರ್ಕಾರ ಕರ್ನಾಟಕದಲ್ಲಿ ನಡೆಸ್ತಾ ಇರೋರು ನೀವು ಹಣ ಬಿಡುಗಡೆ ಮಾಡಬೇಕಾಯಿತು ಮೊದಲು. ಕೇವಲ ಕಾಂಗ್ರೆಸ್ ಅಷ್ಟೇ ಅಲ್ಲ, ಬಿಜೆಪಿಯೊಳಗೂ ಒಳಗೊಳಗೆ ಫೈಟ್ ನಡೆಯುತ್ತಿದೆ. ಅಮಿತ್ ಶಾ ಬಂದು ಎಲ್ಲದಕ್ಕೂ ಮದ್ದು ಅರಿಯೋ ಪ್ರಯತ್ನ ಮಾಡುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ ಇಲ್ಲಿ ಕುರ್ಚಿ ಉಳಿಸಿಕೊಳ್ಳುವಂತಹ, ಕುರ್ಚಿಯಲ್ಲೇ ಮುಂದುವರಿಯುವಂತಹ ಮಾತುಗಳು ಎಲ್ಲವೂ ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು. ಮತ್ತು ಲೋಕಸಭೆ ಚುನಾವಣೆ ನಡೀತಾ ಇದ್ರೂ ಕೂಡ ಕರ್ನಾಟಕದ ಮುಖ್ಯಮಂತ್ರಿ ಕುರ್ಚಿಯ ಬಗ್ಗೆನೇ ಬಹಳ ಟಾರ್ಗೆಟ್ ಆಗಿ ಮಾತನಾಡುವಂತಹ ರೀತಿಯೂ ಕೂಡ ಸಾಗ್ತಾ ಇದೆ. ಇದರ ಬಗ್ಗೆ ಚರ್ಚೆ ನಾವು ಆರಂಭಿಸೋಣ. ನಮ್ಮ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ನಾಗರಾಜ್ ಯಾದವ್ ಅವರಿದ್ದಾರೆ, ಕಾಂಗ್ರೆಸ್ನ ವಿಧಾನ ಪರಿಷತ್ ಸದಸ್ಯರು ಹಾಗೂ ಮುಖ್ಯ ವಕ್ತಾರರು, ಮತ್ತು ಸುರಭಿ ಹೊದಿಗೆರೆ ಅವರಿದ್ದಾರೆ, ಭಾರತೀಯ ಜನತಾ ಪಕ್ಷದ ವಕ್ತಾರರು, ಹಾಗೆಯೇ JDSನ ವಕ್ತಾರ ಆಗಿರುವಂತಹ ಅಶ್ವಿನ್ ಕುಮಾರ್ ನಮಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ನಾನು ಚರ್ಚೆಯನ್ನು ಆರಂಭಿಸ್ತೀನಿ ನಾಗರಾಜ್ ಯಾದವ್ ಅವರ ಮೂಲಕವೇ. ನಾಗರಾಜ್ ಯಾದವ್ ಅವರೇ, ಮುಖ್ಯಮಂತ್ರಿಯವರಿಗೆ ಯಾಕೆ ಡೌಟ್ ಇರುವಂಥದ್ದು ಅಂತ ಇಷ್ಟು ತನ್ನ ಕುರ್ಚಿಯ ಬಗ್ಗೆ? ಇಲ್ಲಿ ಕುರ್ಚಿಯ ಪ್ರಶ್ನೆಗಿಂತ ಹೆಚ್ಚಾಗಿ ಇದು ಚುನಾವಣೆಯಲ್ಲಿ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ವರುಣಾ ಕ್ಷೇತ್ರ ಅಂತಕ್ಕಂಥದ್ದು ಅವರ ತವರು ಕ್ಷೇತ್ರ ಆಗಿರ್ತಕ್ಕಂಥದ್ದು, ಚಾಮರಾಜನಗರ ಇರ್ಬೋದು, ಮೈಸೂರು ಇರ್ಬೋದು, ಅವರದನ್ನ ಟೆನಿ ಕಾಸ್ಟ್ ಗೆಲ್ಲಲೇಬೇಕು ಅನ್ನೋ ಹುರಿದುಂಬಿಸ್ಲಿಕ್ಕೋಸ್ಕರ ಕಾರ್ಯಕರ್ತರಿಗೆ ಹೇಳಿರ್ತಕ್ಕ ವಿಚಾರ. ಯಾಕೆಂದರೆ ನೀವು ನೋಡಿ, ಬೇಕಾದರೆ ನಮ್ಮ ಯತೀಂದ್ರ ಅವ್ರು ನಿಂತಾಗ 50,000 ಲೀಡ್ ಬಂದಿತ್ತು, ತದನಂತರ 48,000 ಲೀಡ್ ಬಂದಿರತಕ್ಕಂಥದ್ದು. ಅವ್ರು ಪಾರ್ಲಿಮೆಂಟ್ ಎಲೆಕ್ಷನ್ ಬಂದಾಗ 9,000 ಮಾತ್ರ ಲೀಡ್ ಕೊಟ್ಟಿದ್ರು ವರುಣಾದಲ್ಲಿ. ಹಾಗಾಗಿ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು, ಯಾಕೆ ಈ ತಾರತಮ್ಯ, ನೀವು ನಾನು ಇರಬೇಕಾ ಬೇಡವಾ ಹೇಳಿ ನನಗೆ, ಯಾಕಂದರೆ ನಾನು ತವರು ಜಿಲ್ಲೆ ಅಂತ ವಿಚಾರಗಳು, ಇದು ಕೇವಲ ಕುರ್ಚಿಗೋಸ್ಕರ ಮಾತಾಡೋಂಥ ವಿಚಾರಗಳಲ್ಲ. ಅವ್ರಿಗೆ ಭಾವನಾತ್ಮಕವಾಗಿ ಟಚ್ ಆಗಬೇಕು ಅವ್ರ ವಿಚಾರಗೋಸ್ಕರ. ಯಾಕಂದರೆ ಇಷ್ಟು ಕೆಲಸ ಮಾಡ್ತಾ ಇದ್ದೀನಿ, ನೀವು 60,000 ಲೀಡ್ ಕೊಡಬೇಕಾಗ್ತದೆ. ಯಾಕಂದರೆ ಒಬ್ಬ ಮುಖ್ಯಮಂತ್ರಿ ಕಾನ್ಸ್ಟಿಟ್ಯೂನ್ಸಿ ಲೀಡ್ ಕೊಡದೇ ಇದ್ರೆ ಸರಿ ಇರಲ್ಲ ಅನ್ನೋ ಮಾತನ್ನು ಹೇಳ್ತಾರೆ. ಆವತ್ತು ಕೂಡ ಹೇಳ್ತೀನಿ, ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಚಾಮರಾಜನಗರ ಬರ್ತಕ್ಕಂಥ ವರುಣಾ ಕ್ಷೇತ್ರದಲ್ಲಿ 9,000 ಕಾಂಗ್ರೆಸ್ ಲೀಡ್ ಇತ್ತು ಅಂತ ಮರಿಬಾರ್ದು ಅಂತ ಹೇಳ್ತೀನಿ. ಇಟ್ ಈಸ್ ಫಾರ್ ಕಾಂಗ್ರೆಸ್ ಅಂತಿಲ್ಲ, ಅದನ್ನ ಇನ್ಕ್ರೀಸ್ ಮಾಡಲಿಕ್ಕೋಸ್ಕರ ಮಾತಾಡಿದ ವಿಚಾರಗಳೇ ಹೊರತು ಆ ವಿಚಾರ ತಗೊಬಂದು ಮುಖ್ಯಮಂತ್ರಿ ಕುರ್ಚಿಗೆ ವಿಚಾರಕ್ಕೆ ಅಲ್ವೇ ಅಲ್ಲ. ಯಾಕಂದರೆ ಅವ್ರು ಸ್ಪಷ್ಟವಾಗಿ ಹೇಳಿದ್ದಾರೆ, ನಾನು ಈ ಸಲ ಇನ್ನು ಮುಂದೆ ಚುನಾವಣಾ ರಾಜಕಾರಣಕ್ಕೆ ಬರೋದಿಲ್ಲ ಅನ್ನೋ ವಿಚಾರಗಳನ್ನ ಹೇಳಿರ್ತಕ್ಕಂಥದ್ದು. ಅವನ್ನೆಲ್ಲವೂ ಕೂಡ ನಾವು ವಿ ಶುಡ್ ನಾಟ್ ರೀಡ್ ಇಟ್ ಬಿಯಾಂಡ್ ಕಾಂಟೆಕ್ಸ್ಟ್ ಅನ್ನೋ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಅದು ಒಂದು ತಿಳ್ಕೋಬೇಕಾಗ್ತದೆ, ಯಾವ ನಾಯಕರ ಜನಪ್ರಿಯ ನಾಯಕರಾಗಿರ್ತಾರೆ ಸಿದ್ದರಾಮಯ್ಯನವರು ಚಾಮರಾಜನಗರ ಮತ್ತು ಮೈಸೂರು ಮತ್ತು ಆ ಇಡೀ ಓಲ್ಡ್ ಮೈಸೂರಲ್ಲಿ ಮೊದಲು ನಮ್ಮ ಫೈಟ್ ಇದ್ದಿದ್ದು JDS ಮತ್ತು ಕಾಂಗ್ರೆಸ್ಗೆ ಇದ್ದಂಥ ಫೈಟ್ಗಳು. ಆಮೇಲೆ ನಾವು ಅಲೈನ್ಸ್ ಆದ್ವಿ, ಅದು ವರ್ಕೌಟ್ ಆಗಲಿಲ್ಲ, ಅದನ್ನು ಜನ ಒಪ್ಪಲಿಲ್ಲ, ಅದು ಅಪವಿತ್ರ ಮೈತ್ರಿ ಅಂತಕ್ಕಂತಾಯಿತು. ನಾವು ಅದಕ್ಕೆ ಬೆಲೆ ತೆತ್ತಿದ್ವಿ, ಆಗಿದೆ. ಅದು ಈ ಸಲ ಏನಾಗಿದೆ, ನಾವು ಸಪ್ರೇಟಾಗಿ ಹೋಗ್ತಾ ಇದ್ವಿ, ಅವ್ರು ಇವ್ರ ಜೊತೆಲಿ ಅಲೈನ್ಸ್ ಮಾಡ್ಕೊಂಡು ಹೋಗ್ತಾರೆ BJP ಜೊತೆಲಿ. ಹಾಗಾಗಿ ನಾವು ನಮ್ಮ ವೋಟ್ ಬ್ಯಾಂಕಿನ ಜೊತೆಗೆ ಏನು ನಾವು ಮೇಲ್ವರ್ಗದ ಓಟ್ಗಳಂತ ಹೇಳ್ತೀವೋ, ಹಳೆ ಮೈಸೂರಲ್ಲಿ ಇರ್ತಕ್ಕಂಥ JDS ಓಟ್ಗಳಿದ್ದು ಯಾವ ಪರ್ಸೆಂಟ್ನ ಆಲ್ಮೋಸ್ಟ್ ಅರೌಂಡ್ ಒಂದು 6% ಮೈನಸ್ ಆಗಿತ್ತು JDS ಅವರಿಗೆ. 19% ಓಟ್ ಇರೋದನ್ನ 13% ಬಂದಿರುತ್ತೆ. ಅದರಲ್ಲಿ ಬಹುತೇಕ ಹೆಚ್ಚು ಮತಗಳನ್ನು ನಾವು ಪಡ್ಕೊಂಡಿರ್ತಕ್ಕ 4-5% ಮತಗಳನ್ನ ನಾವು ಪಡ್ಕೊಂಡಿರೋದನ್ನ ಉಳಿಸಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಬಹಳ ಅಗ್ರೆಸಿವ್ ಆಗಿ ಕೆಲಸ ಮಾಡ್ತಿದ್ವಿ. ಫಸ್ಟ್ ಫೇಸಲ್ಲಿ ಇರ್ತಕ್ಕಂಥ ಓಲ್ಡ್ ಮೈಸೂರು ಬರ್ತಕ್ಕಂಥ ಕ್ಷೇತ್ರಗಳಲ್ಲಿ ಖಂಡಿತವಾಗ್ಲೂ ಕೂಡ ನಾವು ಒಂದು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ 40,000 50,000 60,000
ಸಾವಿರ ಲೀಡ್ ತಗೋಬನ್ನೋ ಕಾರಣಕ್ಕೆ ಮಾತಾಡಿದ್ರೆ ಹೊರತು ಯಾವುದೇ ಕಾರಣಕ್ಕಾಗಿ ಕುರ್ಚಿಯಾದಲ್ಲಿ ಅಬದ್ಧತೆ ಪ್ರಶ್ನೆ ಇಲ್ಲವೇ ಇಲ್ಲ. ಯಾಕಂದ್ರೆ ಈಸ್ ಎ ಫುಲ್ಲಿ ಕಂಟೆಂಟೆಡ್ ಮ್ಯಾನ್ ಇನ್ ದ ಮ್ಯಾಟರ್ ಆಫ್ ಎಕ್ಸಿಕ್ಯೂಟಿಂಗ್ ಅಡ್ಮಿನಿಸ್ಟ್ರೇಷನ್. ಓಕೆ, ಸುರಭಿ ಅವರೇ, ತಮ್ಮ ಪ್ರಕಾರ ಯಾವ ಕಾರಣಕ್ಕೆ ಈಗ 4 ವರ್ಷ ನಾನೇ ಉಳ್ಕೊಳ್ತೀನಿ ಅನ್ನೋಂಥದ್ದನ್ನ ಹೇಳ್ಕೊಳ್ತಿದ್ದಾರೆ ಅಂತೇಳಿ ಮುಖ್ಯಮಂತ್ರಿ ಅವರು? ಯಾರಿಗಾದ್ರೂ ಡೌಟ್ ಇದೆಯಾ ಈ ರೀತಿದ್ದು? ಅಲ್ಲ, ಪ್ರಶ್ನೆ ಬಹಳಷ್ಟು ಬಾರಿ ಬಂದಿದೆ ಅಲ್ಲ ಈ ಒಂದು 10 ತಿಂಗಳಲ್ಲಿ. ಯಾವಾಗ ಮುಖ್ಯಮಂತ್ರಿ ಅನೌನ್ಸ್ ಆಗೋಕ್ಕಿಂತ ಮುಂಚೆಯಿಂದನೂ ಆ ಪ್ರಶ್ನೆ ಇತ್ತು, ಯಾರಾಗ್ತಾರೆ ಅಂತ. ಡಿ ಕೆ ಶಿವಕುಮಾರ್ ಅವರು ಹೋಗಿ ಹೇಳಿದ್ರು ಬಹಳಷ್ಟು ಬಾರಿ, ಇಲ್ಲ ನನಗೂ ಒಂದು ಹಕ್ಕಿದೆ ಅಂತ. ಈ ಪ್ರಶ್ನೆಗಳು ರೀಡ್ ಬಿಟ್ವೀನ್ ದ ಲೈನ್ಸ್ ಎಲ್ಲ ಇದೇ ಲೈನ್ಸ್ ಆಗಿ ಹೋಗಿದೆ. ಯಾರು ಮುಖ್ಯಮಂತ್ರಿ ಆಗ್ತಾರೆ, ಲೋಕಸಭಾ ಚುನಾವಣೆ ಆದ ನಂತರ ಸಿದ್ದರಾಮಯ್ಯನವ್ರು ಇರ್ತಾರಾ ಇಲ್ಲ ಅನ್ನೋದು. ಮತ್ತೆ ಬಹಳಷ್ಟು ಜನಕ್ಕೆ ಡಿ ಕೆ ಸುರೇಶ್ ಅವರು ಸ್ಟೇಟ್ಮೆಂಟ್ ಮಾಡಿದ್ರಲ್ಲ, ಇಲ್ಲ ನಮ್ಮ ಅಣ್ಣನಿಗೂ ಹಕ್ಕಿದೆ, ಮತ್ತೆ ಅವರು ಬಹಳಷ್ಟು ಕೆಲಸ ಮಾಡಿದ್ದಾರೆ, ಅವರು ವಯಸ್ಸಲ್ಲಿ ಇನ್ನೂ ಕಡಿಮೆ ಇರುವಂತವ್ರು, ಸೊ ಹಾಗಾಗಿ ಅವ್ರಿಗೂ ಕೊಡಬೇಕು ಮುಖ್ಯಮಂತ್ರಿ ಸ್ಥಾನ ಅನ್ನೋದು. ಮತ್ತೆ ಒಂದು ಕಾಂಗ್ರೆಸ್ ಅಲ್ಲಿ ಏನು ಸ್ಪಷ್ಟವಾಗಿ ಒಂದು ಕೇಳ್ಪಡ್ತಾ ಇದೆ ಅಂದ್ರೆ, ಯಾರು ಡಿ ಕೆ ಶಿವಕುಮಾರ್ ಅವ್ರ ಪರ, ಯಾರು ಸಿದ್ದರಾಮಯ್ಯನವ್ರ ಪರ, ಇದು ಒಂದು ಫ್ಯಾಕ್ಷನಿಸಮ್ ತುಂಬಾ ಕ್ಲಿಯರ್ ಆಗಿ ಕಾಣಿಸ್ಕೊಂಡು ಬರ್ತಾ ಇದೆ ಇದು. ಸೊ ಹಾಗಾಗಿ ಈ ತರ ಒಂದು ಸ್ಟೇಟ್ಮೆಂಟ್ ಮಾಡಿದಾಗ ಈ ಪ್ರಶ್ನೆಗಳು ಸಹಜ. ಮತ್ತೆ ಅವ್ರು ಹೇಳಿರುವಂತಹ 2 ಸ್ಟೇಟ್ಮೆಂಟ್, ಒಂದು ಇದು ಏನು ಮೈಸೂರಿನಲ್ಲಿ ನೀವು 60,000 ಲೀಡ್ ಕೊಡಬೇಕು ಅಂತ. ಲಾಸ್ಟ್ ಟೈಮ್ ಅಲ್ಲಿ ಬಿಜೆಪಿ ವರುಣದಲ್ಲಿ 60,000 ಲೀಡ್, ವರುಣದಲ್ಲಿ ಅವ್ರ 60,000 ಲೀಡ್ ಅಂದ್ರೆ ಹಿಂದಿನ ಬಾರಿ ಮೈಸೂರು ಪೂರಾ ಅವ್ರಿಗೆ ಯಾವ ತರ ಒಂದು ಹೊಡೆತ ಆಗಿತ್ತು ಲೋಕಸಭಾ ಕ್ಷೇತ್ರದ. ಹೌದು, ಅವಾಗ ಸಮ್ಮಿಶ್ರ ಸರ್ಕಾರ ಇದ್ವಿ, ಅವಾಗ ಕುಮಾರಣ್ಣ ಮುಖ್ಯಮಂತ್ರಿ ಆಗಿದ್ರು, ಅದರ ವಿಚಾರಗಳು ನಮ್ಗೆ ಗೊತ್ತಿರ್ತಕ್ಕಂಥ. ಅಲ್ಲೇ 9,000 ಲೀಡ್ ತಗೊಂಡಿದ್ವಿ ಸಮ್ಮಿಶ್ರ ಸರ್ಕಾರದ. ಅಪವಿತ್ರ ಮೈತ್ರಿ ಅಂತ ಜನ ಹೇಳಿದಾಗಲೂ ಕೂಡ 9,000 ಲೀಡ್ ತಗೊಂಡಿದ್ವಿ ವರುಣದಲ್ಲಿ. ದಿಸ್ ಇಸ್ ದ ಫ್ಯಾಕ್ಟ್ಸ್ ಫಾರ್ ಯು. ಲೋಕಸಭಾ ಪೂರ್ತಿ ಕ್ಷೇತ್ರ ಲೋಕಸಭಾದಲ್ಲಿ ಐ ಆಮ್ ಟಾಕಿಂಗ್ ಅಬೌಟ್ ವರುಣ. ಇದು ಸಭೆ ಆಗಿದ್ದು ವರುಣದಲ್ಲಿ, ಮಾತುಕತೆ ಆಗಿದ್ದು ವರುಣ ನಡೆದಂತ ವಿಚಾರಗಳು. 60,000 ಎಲ್ಲಿದೆ? ಯಾಕೆ ನಾನು ಹೇಳ್ತಾ ಇಲ್ಲ, ಅಸೆಂಬ್ಲಿಗೆ ಏನ್ ಬಂತು, ಅವ್ರಿಗೆ 48,000 ಲೀಡ್ ಕೊಟ್ಟಿದ್ರಿ, ಅದನ್ನ 60,000 ತಗೊಂಡೋಗ್ತಕ್ಕಂಥ ಕೆಲಸ ಮಾಡಬೇಕು. ಇವತ್ತು ನೀವು 48,000 ಲೀಡ್ ಕೊಟ್ಟಿದ್ದಕ್ಕೆ ನಾನು ಇವತ್ತು ಮುಖ್ಯಮಂತ್ರಿ ಕಾರಣಕರ್ತರಾದ್ರಿ ಅಂತ ಹೇಳಿದ್ರಿ. ದಿಸ್ ಫಾರ್ ಇನ್ಫಾರ್ಮೇಶನ್ ಟು, ನಾಟ್ ಬ್ಲಾಕಿಂಗ್ ಯು. ಓಕೆ ಸರ್, ಗಾಟ್ ಇಟ್. ನೆವರ್ದಲೆಸ್ ಮೈಸೂರು ಒಂದು ಗಟ್ಟಿ ಕ್ಷೇತ್ರ ಭಾರತೀಯ ಜನತಾ ಪಕ್ಷಕ್ಕೆ. ಈ ಬಾರಿ ನಮ್ಮ ಮಹಾರಾಜ್ ಯದುವೀರವರು ಕ್ಯಾಂಡಿಡೇಟ್ ಆಗಿದ್ದಾರೆ. ಹಾಗಾಗಿ ಯಾವುದು ಲೀಡ್ ಅಂತ ಅಲ್ಲ, ಅಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿ ಕ್ಲೀನ್ ಸ್ವೀಪ್ ಆಗುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಹಾಗಂತ ಸಿದ್ದರಾಮಯ್ಯನವರು ಅವರ ನೆಕ್ಸ್ಟ್ ಮೂವಿ ಏನು ಅಂತ ಇವಾಗಲಿಂದನೇ ಪ್ರಿಪೇರ್ ಮಾಡ್ಕೊಂಡು ಹೋಗಲಿ. 2018ನಲ್ಲಿ ಚಾಮುಂಡೇಶ್ವರಿ ವಾರ್ಡ್ ಅಸೆಂಬ್ಲಿ ಸೆಗ್ಮೆಂಟ್ ಅವರು ಕಂಟೆಸ್ಟ್ ಮಾಡಿದ್ದಾಗ, ಮತ್ತು ಬಹಳಷ್ಟು ಲಾಸ್ಟ್ ಟೈಮೂ ಅವರಿಗೆ 2019ನಲ್ಲಿ ಸ್ಮಾಲ್ ಇನ್ಫಾರ್ಮೇಷನ್ ಜಸ್ಟ್ ಆ್ಯಡಿಂಗ್ ಇಟ್ ಟು ಯು. ಆ ವರುಣ ಕ್ಷೇತ್ರ ಅಂತಕ್ಕಂಥ ಮೈಸೂರು ಬರೋದೇ ಇಲ್ಲ. ಚಾಮರಾಜನಗರ ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂನ್ಸಿ, ದೇರ್ ಆರ್ 2 ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂನ್ಸಿ. ಚಾಮರಾಜನಗರದ ಬಗ್ಗೆ ಮಾತಾಡ್ತಾ ಇರಬೇಕಾದ್ರೆ ವರುಣ ಕ್ಷೇತ್ರ ಕಮ್ಸ್ ಫ್ರಮ್ ದೇರ್, ದಟ್ ಯು ವಾಸ್ ಟಾಕಿಂಗ್ ಅಬೌಟ್ ಇಟ್. ಅಲ್ಲಿ ಬಿಜೆಪಿ ಬಂದು ಕೇವಲ 1,800 ವೋಟ್ ಮಾತ್ರನೇ. ಡೋಂಟ್ ಥಿಂಕ್ ಇಟ್ಸ್ ಅ ಬ್ಯಾಸ್ಟನ್ ಆಫ್ ಬಿಜೆಪಿ, ಇಟ್ಸ್ ಅ ಬ್ಯಾಸ್ಟನ್ ಆಫ್ ಕಾಂಗ್ರೆಸ್. ಓಕೆ, ಅರೆ ಸರ್, ಇಲ್ಲಿ ಏನಾಗಿದೆ ಹಾಸ್ಯಾಸ್ಪದ ಸರ್. ನ್ಯಾಷನಲ್ ಇಂಟಿಗ್ರಿಟಿ ಮೇಲೆ ಒಂದು ಚುನಾವಣೆ ನಡೀತಾ ಇದೆ, ಒಂದು ದೇಶದ ಒಂದು ವಿಚಾರದಲ್ಲಿ ಚುನಾವಣೆ ನಡೀತಿದೆ. ಇಲ್ಲೇನಾಗಿದೆ ಅಂದರೆ ಅವ್ರವ್ರ ಕುರ್ಚಿ ಅಸ್ತಿತ್ವಕ್ಕೆ ಚುನಾವಣೆ ಬಂದುಬಿಟ್ರಲ್ಲ ಕಾಂಗ್ರೆಸ್ ಅವರು. ಅಂದರೆ ಒಕ್ಕಲಿಗರು ಸಮಾವೇಶಕ್ಕೆ ಹೋದಾಗ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ, ಧೈರ್ಯವಾಗಿರಿ, ನಾನು ಬರ್ತೀನಿ, ನಾನು ಆಗ್ತೀನಿ, ಧೈರ್ಯವಾಗಿರಿ ಅಂತ. ಒಂದೆಡೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ, ನಿಮ್ಗೇನಾದರೂ ಅವ್ರು ಯಾವ ಇದರಲ್ಲಿ ಹೇಳಿದ್ರೋ ಗೊತ್ತಿಲ್ಲ ಸರ್, ಆದ್ರೂ ಚುನಾವಣೆನ ಗೆಲ್ಲೋದು ನೋಡಬೇಕು ಇವರು. ನೀವೇನಾದರೂ ನನ್ನ ಒಂದು ಗ್ರಾಮ ಪಂಚಾಯತಿ ಸದಸ್ಯನ ಗೆಲ್ಸ್ಕೊಟ್ಟಂಗೆ ಇವರು ನೀವು ಗೆಲ್ಸಿಲ್ಲ ಅಂತಂದ್ರೆ ನನ್ನ ಸೀಟ್ ಹೋಗುತ್ತೆ, ನನ್ನ ಸೀಟ್ ಖಾಲಿ ಆಗುತ್ತೆ ಅಂತ ಹೇಳ್ಕೊಳ್ತಾ ಬಂದರೆ, ಕಳೆದ ಬಾರಿ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಸಮುದಾಯ ದೊಡ್ಡ ಮಟ್ಟದಲ್ಲಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಬೆಂಬಲವಾಗಿ ನಿಂತಿದ್ರು. ಏನಕ್ಕೆ ಅಂದರೆ ಅವ್ರು ಮುಖ್ಯಮಂತ್ರಿ ಮಾಡ್ತಾರೆ ಅಂತ. ಈ ಬಾರಿ ಪುನಃ ಕನ್ಫ್ಯೂಷನ್ ಸ್ಟೇಟಲ್ಲಿ ಇಡ್ತಾ ಇದ್ದಾರೆ ಮತದಾರರನ್ನ. ನೆನ್ನೆ ಹೇಳಿದ್ರು ಮಾನ್ಯ ಉಪಮುಖ್ಯಮಂತ್ರಿ ಅವರು, ಧೈರ್ಯವಾಗಿರಿ, ನನ್ನ ಮುಖ್ಯಮಂತ್ರಿ ಮಾಡೇ ಮಾಡ್ತಾರೆ, ನಾನು ಕಮ್ ಬ್ಯಾಕ್ ಆಗ್ತೀನಿ ಅಂತ. ಇಲ್ಲ, ಈಗ ಆಲ್ರೆಡಿ ಮುಖ್ಯಮಂತ್ರಿ ಅವರು ಹೇಳ್ತಿದ್ದಾರೆ, ನನ್ನ ಸೀಟ್ ಎಲ್ಲೋ ಒಂದು ಭದ್ರವಾಗಿಲ್ಲ, ನೀವು ಮತದಾರರಿಗೆ ಹೇಳ್ತಿಲ್ಲ, ಅವರು ಯಾರಿಗೆ ವಿಷಯ ಮುಟ್ಟಿಸ್ಬೇಕು ಅದಕ್ಕೆ ಮುಟ್ಟಿಸ್ತಿದ್ದಾರೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.